ಇವಾಗ ಟ್ರಸ್ಟ್ ವಾಲೆಟಿಂದ IPG ಕಾಯಿನ್ ಯಾವ ರೀತಿ ಸ್ವಾಪ್ ಮಾಡಬೇಕು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಟ್ರಸ್ಟ್ ವಾಲೆಟ್ ಓಪನ್ ಮಾಡ್ಕೊಳ್ಳಿ. ಅದೇನು ಪಾಸ್ವರ್ಡ್ ನಿಮಗೆ ಏನು ಕೇಳುತ್ತೆ ಪಾಸ್ವರ್ಡ್ ಆಗಿ ಎಂಟ್ರಿ ಮಾಡಿ. ಕೆಳಗಡೆ ಡೌನಲ್ಲಿ ಹೋಮ್ ಬಟನ್ ಇರುತ್ತೆ, ಅದ್ರನ್ನ ಅದೇ ರೀತಿ ಲಾಸ್ಟಲ್ಲಿ ಡಿಸ್ಕವರ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸರ್ಚ್ ಕಾಲಮಲ್ಲಿ ನೀವು ಪಾನ್ಕೇಕ್ ಸ್ವಾಪ್ ಅಂತ ಸರ್ಚ್ ಮಾಡಿ. ಪಾನ್ಕೇಕ್ ಸ್ವಾಪ್ ಅಂತ ಓಕೆ. ಪಾನ್ಕೇಕ್ ಸ್ವಾಪ್ ಸರ್ಚ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ಸ್ವಲ್ಪ ಫೋನ್ ಕಾಲ್ಸ್ ಯಾವುದು ರಿಸೀವ್ ಮಾಡಬೇಡಿ, ನೆಟ್ವರ್ಕ್ ಔಟ್ ಆಗುತ್ತಿಲ್ಲ ಅಂದರೆ ಫೋನ್ ಕಾಲ್ ಮಾತಾಡಿದ್ರೆ ಆ ಟೈಮಲ್ಲಿ ಸ್ವಾಪ್ ಮಾಡೋಕ್ಕಾಗಲ್ಲ. ಈಗ ಈ ರೀತಿ ಬಂದಿರುತ್ತೆ. ಈ ರೀತಿ ಬಂದಾಗ ಇಲ್ಲಿ ನೀವು ಎಥೇರಿಯಂ ನೆಟ್ವರ್ಕ್ನ ಚೇಂಜ್ ಮಾಡ್ಕೋಬೇಕು. ಇಲ್ಲಿ ಎಥೇರಿಯಂ ಜಾಗದಲ್ಲಿ BNB ಸ್ಮಾರ್ಟ್ ಚೈನ್ ನೆಟ್ವರ್ಕ್ ಇರಬೇಕು. ಓಕೆ. ಇಲ್ಲಿ ಸ್ವಾಪಲ್ಲಿ BNB ಜಾಗದಲ್ಲಿ ಮೇಲೆಗಡೆ ನಮಗೆ USDT ಇರಬೇಕು. ಕೆಳಗಡೆ ಕೇಕ್ ಜಾಗದಲ್ಲಿ IPG ಕಾಯಿನ್ ಇರಬೇಕು. ಓಕೆ. IPG ಈ ಥರ ನೀವು ಸರ್ಚ್ ಮಾಡಿದಾಗ ಬಂದಿಲ್ಲ ಅಂತಂದರೆ ಕಾಂಟ್ರಾಕ್ಟರ್ಸ್ ಹಾಕ್ಬೋದು. ಕಾಂಟ್ರಾಕ್ಟರ್ಸ್ ಆಲ್ರೆಡಿ ಇದೆ, ಅದನ್ನು ಹಾಕಿದ್ರೆ ಸರ್ಚ್ ಆಗುತ್ತೆ. ಇವಾಗ ಬಂದಿದೆ. ಇವಾಗ ಏನು ಮಾಡಬೇಕು ಯಾವ ರೀತಿ ಅಂದರೆ, ಒಂದು ಕಾಯಿನ್ ಬೇಕು ಅಂದರೆ ಎಷ್ಟು ಡಾಲರ್ ಕೇಳುತ್ತೆ ನೋಡೋಣ. ಒಂದು ಕಾಯಿನ್ ಬೇಕು ಅಂದರೆ ಹತ್ತತ್ರ $12 ಬೇಕಾಗುತ್ತೆ. ಓಕೆ. $12 12.1 ಆಗಿದೆ ಇವಾಗ. ಓಕೆ. 12.1 ಆಗಿದೆ. ಓಕೆ. ವಾಲೆಟ್ ಕನೆಕ್ಟ್ ಮಾಡ್ಕೋಬೇಕು. ಇವಾಗ ವಾಲೆಟ್ ಕೂಡ ಕನೆಕ್ಟ್ ಆಗಿದೆ. ಇವಾಗ ಮತ್ತೆ ಹಾಕ್ತೀನಿ TUSD ಪ್ಲಸ್ ಕೆಳಗಡೆ IPG ಈ ರೀತಿ ಇರಬೇಕು. IPG ಹಾಕಿದ್ದೀನಿ. ಇವಾಗ ಒಂದು ಕಾಯಿನ್ ಬೇಕು. ಓಕೆ. ಒಂದು ಕಾಯಿನಿಗೆ 12.1 ತೊಗೊತಾ ಇದೆ. ಇವಾಗ ಬ್ಯಾಲೆನ್ಸ್ ಇಲ್ಲ, ಇಲ್ಲಿ ಇದರಲ್ಲಿ ಇನ್ಸಫಿಷಿಯೆಂಟ್ ಅಂತ ತೋರಿಸ್ತಾ ಇದೆ. ಡಾಲರ್ ಇದ್ದರೆ ನಾವು ಸ್ವಾಪ್ ಮಾಡ್ಬೋದು. ಓಕೆ. ಇದು ಸ್ವಾಪ್ ಕೊಟ್ಟರೆ ಇಲ್ಲಿ ಸ್ವಾಪ್ ಅಂತ ಕಾಣಿಸುತ್ತೆ. ಸ್ವಾಪ್ ಕೊಟ್ಟರೆ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಹಾಕಿದರೆ ನಿಮಗೆ USDTಯಿಂದ IPG ಕಾಯಿನ್ನ ಪರ್ಚೇಸ್ ಆಗುತ್ತೆ. ಓಕೆ. ಈ ರೀತಿ ಮತ್ತು ನೀವು ಬೈ ಸೆಲ್ ಎರಡೂ ಕೂಡ ಆಗುತ್ತೆ. ಇಲ್ಲ ಸೇಲ್ ಮಾಡಬೇಕಂದ್ರೆ ಇದೇ ಜಾಗದಲ್ಲಿ ನಿಮ್ಮ ಹತ್ರ IPG ಇದೆ ಅಂದರೆ ಮೇಲೆಗಡೆ IPG ಇರಬೇಕು, ಕೆಳಗಡೆ USDT ಇರಬೇಕು. ಸೊ ಅದು ಕೂಡ ನಿಮಗೆ IPGಯಿಂದ USDTಗೆ ಕನ್ವರ್ಟ್ ಆಗುತ್ತೆ. ಓಕೆ. ಥ್ಯಾಂಕ್ ಯು. ಈ ರೀತಿ ಪಾನ್ಕೇಕ್ ಸ್ವಾಪ್ ಮಾಡಿ ಪಾನ್ಕೇಕ್ ಸ್ವಾಪಲ್ಲಿ IPG ಕಾಯಿನ ಬೈ ಮಾಡ್ತಕ್ಕಂಥ ಒಂದು ವಿಧಾನ ತಿಳಿಸ್ಕೊಟ್ಟಿದ್ದೀನಿ. ಓಕೆ. ಯಾರೆಲ್ಲ ಇದು ಮಾಡ್ತಾರೆ ಅವ್ರಿಗೆ ತಿಳಿಸ್ಕೊಡಿ, ನಿಮ್ಮ ಟೀಮ್ಗೆಲ್ಲರೂ ಕೂಡ ತಿಳಿಸ್ಕೊಡಿ. ಈ ರೀತಿ ನಾವು ಬೈ